ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 106 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಧನುಷ್ ರಾಶಿಯವರಿಗೆ ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ನಿಮಗೆ ಘಟಾನುಘಟಿಗಳ ಒಂದು ಸಮ್ಮಿಲನ ಅಥವಾ ಅವರ ಒಂದು ಮುಖ ಪರಿಚಯ ಈ ತಿಂಗಳು ಆಗುವಂಥದ್ದಾಗುತ್ತೆ. ಅಥವಾ ಒಳ್ಳೆ ಗಣ್ಯ ವ್ಯಕ್ತಿಯ ಒಂದು ಸಹಾಯದಿಂದ ನಿಮ್ಮ ಕೆಲಸ ಸುಲಭವಾಗುತ್ತೆ. ಅಥವಾ ಯಾವುದೋ ಒಬ್ಬ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇರೋದ್ರಿಂದ, ಅಂದರೆ ಎಲ್ಲೋ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಿರ್ತೀರ, ಫೈಲು ಮೂವ್ ಆಗ್ತಾ ಇರುತ್ತೆ, ಆ ವ್ಯಕ್ತಿ ಅಂತ ಯಾರಂತ ಗೊತ್ತಿಲ್ಲ, ಅವ್ರು ಮಾತ್ರ ನಿಮ್ಮನ್ನು ಗುರುತಿಸಿ ನಿಮ್ಮ ಫೈಲನ್ನು ಬೇಗ ಮೂವ್ ಮಾಡಿಸಿ ಅದನ್ನು ಯಶಸ್ವಿಯಾಗಿ ನಿಮಗೇನು ತಲುಪಿಸ್ಬೇಕೋ ಅದು ತಲುಪಿಸುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಧನುಷ್ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಹೇಗಿರುತ್ತಂದರೆ, ನೀವು ಏನು ಅಂದ್ಕೊಂಡಿರ್ತೀರೋ ಅದು ನಿಚ್ಚಳವಾಗಿ ನಿಮ್ಮ ಪರವಾಗಿ ಬರುವಂತೆ ನೋಡ್ಕೊಳ್ಳುತ್ತೆ. ಇಲ್ಲಿ ರಾಜಕಾರಣಿಗಳಾಗಿರ್ಬೋದು, ಗಣ್ಯಾತಿ ವ್ಯಕ್ತಿಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಗುರುಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಸಹೋದರ ಸಹೋದರಿಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲರ ಒಂದು ಸಹಕಾರ ಈ ತಿಂಗಳು ಧನುರಾಶಿಯವರಿಗೆ ತುಂಬ ಯೋಗ ಕೊಡುವಂಥದ್ದಿದೆ. ಅಂದರೆ ಯಾರನ್ನು ಶತ್ರುಗಾಗಿ ನೀವು ಈ ತಿಂಗಳು ಪರಿಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲರೂ ನಿಮ್ಮನ್ನು ಒಂಥರ ಏನಂತೀರ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ಎಲ್ಲರ ಸಹಕಾರ ದೊರೆಯುತ್ತೆ.
ಇಲ್ಲಿ ಈ ತಿಂಗಳು ಹೇಗಿರುತ್ತಂದರೆ ಒಂಥರ ಈ ಜೋಕಾಲಿ ಇದ್ದಂಗೆ, ನಿಮ್ಗೆ ಎಲ್ಲೂ ಆಯಾಸನೇ ಅನಿಸೋದಿಲ್ಲ, ಒಂಥರ ಏನೋ ಮಜಾ ಕೊಟ್ಟಂಗೆ ರೀತಿಯಲ್ಲಿ ಇರುತ್ತೆ. ಅಂದರೆ ಆ ಕೆಲಸ ಎಷ್ಟು ಸುಲಭವಾಗಿರುತ್ತೆ ಅಂದರೆ ಬಾಳೆಹಣ್ಣು ಸಿಪ್ಪೆ ಬಿಡಿಸಿದ ರೀತಿಯಲ್ಲಿ ಆ ಕೆಲಸ ಅಷ್ಟು ಸುಲಭವಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗುವಂಥದ್ದಾಗುತ್ತೆ ಅಂದ್ರೂ ತಪ್ಪಾಗೋದಿಲ್ಲ. ಅಂದರೆ ಇಲ್ಲಿ ಧನುಸು ರಾಶಿಯವರಿಗೆ ತುಂಬ ಯೋಗ ಇದೆ, ಎಲ್ಲ ಕೆಲಸಗಳಲ್ಲಿ ಜಯಪ್ರದವಾಗುವಂಥದ್ದಾಗತ್ತೆ. ಅದೇ ರೀತಿಯಾಗಿ ವಿದೇಶದಿಂದ ಒಳ್ಳೆಯ ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ. ಅದು ವಿದ್ಯಾರ್ಥಿಯಾಗಿದ್ದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶ ಸಿಗುವಂಥದ್ದಾಗುತ್ತೆ. ಅಥವಾ ನೀವು ಜಾಬ್ಗೋಸ್ಕರ ಏನಾದರೂ ಅಪ್ಲೈ ಮಾಡಿದರೆ ಅದಕ್ಕೂ ಕೂಡ ಒಳ್ಳೆಯ ಶುಭ ವಾರ್ತೆ ಸಿಗುವಂಥದ್ದಿದೆ. ಅಂದರೆ ನಿಮ್ಮ ಕನಸಿನ ಒಂದು ಉದ್ಯೋಗ ಶೀಘ್ರದಲ್ಲೇ ಸಿಗುವಂಥದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಒಂದು ರೀತಿಯಲ್ಲಿ ನಾವು ಇನ್ನೂ ಲೋಕಲಲ್ಲಿ ಹುಡುಕ್ತಾ ಇರ್ತೀವಿ ಕೆಲಸ, ಬೆಂಗಳೂರು, ಮಂಗಳೂರು, ಹೈದ್ರಾಬಾದು, ಚೆನ್ನೈ, ಅವರಿಗೂ ಕೂಡ ಸಿಗುವಂಥದ್ದಿದೆ. ಒಳ್ಳೆಯ ಯೋಗ ಇರುವಂತಹ ಕೆಲಸ. ಅಂದರೆ ಯಾರೂ ಊಹಿಸಿರೋದಿಲ್ಲ ಇವನು ಈ ಕಂಪ್ನಿಯಲ್ಲಿ ಜಾಯ್ನ್ ಆಗ್ತಾನೆ ಅಂತ, ಆ ಕಂಪ್ನಿಯಲ್ಲೇ ನೀವು ಜಾಯ್ನ್ ಆಗ್ತೀರಾ. ಮತ್ತು ಒಂದು ರೀತಿಯಲ್ಲಿ ನಿಮಗೆ ದೈವಿಕ ಶಕ್ತಿ ತುಂಬ ಚೆನ್ನಾಗಿ ಈ ತಿಂಗಳಲ್ಲಿ ಕೂಡಿ ಬರುವಂಥದ್ದಾಗುತ್ತೆ. ಅಂದರೆ ಈ ನಾಲಿಗೆಯಲ್ಲಿ ಮಚ್ಚೆ ಇರೋರ ಮಾತು ನಿಜವಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನೀವು ಕೈ ಹಾಕಿರ್ತಕ್ಕಂಥ ಪ್ರತಿ ಕೆಲಸವು ಸಕ್ಸಸ್ ಆಗುವಂಥದ್ದು ಜಾಸ್ತಿ ಇದೆ ಈ ತಿಂಗಳಲ್ಲಿ ಅಂತಲೇ ಹೇಳೋದು. ಹಾಗಾಗಿ ನಿಮಗೆ ಏನು ಮಾಡಬೇಕು ಅನಿಸುತ್ತೋ, ಯಾವೆಲ್ಲ ಒಳ್ಳೆಯ ಕೆಲಸಗಳು ಮಾಡಬೇಕು ಅನಿಸುತ್ತೋ ಅದಕ್ಕೆ ಈ ತಿಂಗಳು ಮೂವ್ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ನಿಮ್ಮ ಕನಸಿನ ಪ್ರಾಜೆಕ್ಟ್ ಏನಿದೆ ಅದು ಮೂವ್ ಮಾಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಕುಟುಂಬ ಸದಸ್ಯರೆಲ್ಲರೂ ನಿಮ್ಮನ್ನು ಒಂದು ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಇರಲು ಪ್ರೇರೇಪಿಸುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಶತ್ರುಗಳು ಮಿತ್ರರಾಗ್ತಾರೆ. ಅದೇ ರೀತಿಯಾಗಿ ಮಿತ್ರರು ನಿಮಗೆ ಅನೇಕ ರೀತಿಯ ಸಹಾಯವನ್ನು ಈ ತಿಂಗಳು ಲಭಿಸುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ವ್ಯಾಪಾರಸ್ಥರದಲ್ಲಿ ಒಳ್ಳೆಯ ವ್ಯಾಪಾರ ಮಾಡುವಂಥದ್ದಾಗುತ್ತೆ, ಒಳ್ಳೆಯ ಲಾಭವನ್ನು ಈ ತಿಂಗಳು ನೀವು ತೆಗೆಯುವಂಥವ್ರಾಗ್ತೀರಾ ಧನುಸು ರಾಶಿಯವರು ಅಂತ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಕಂಡು ಬರುವಂಥದ್ದಿದೆ. ಇನ್ನು ನೆಗೆಟಿವ್ ಪಾರ್ಟ್ಸು ಅಂದರೆ ಬರೋದಂತ ನೋಡೋದಾದರೆ ಇಲ್ಲಿ ನಿಮಗೆ ಅಧಿಕವಾದ ಖರ್ಚುಗಳು ಬರುತ್ತೆ, ಮತ್ತು ದಿಢೀರ್ ಪ್ರಯಾಣ ಇರುತ್ತೆ, ಮತ್ತು ಒಂದು ರೀತಿಯಲ್ಲಿ ನಿಮ್ಮದೇ ಆದಂತಹ ಸ್ವತಪ್ಪಿನಿಂದ ಕೆಲವು ಕಡೆ ಅವಮಾನ ಸ್ವೀಕಾರ ಮಾಡಬೇಕಾಗುತ್ತೆ. ಅದು ಮಾಡಬಾರ್ದು ಅಂತ ಅನಿಸಿರುತ್ತೆ, ಆದರೂ ಎಲ್ಲೋ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಅದನ್ನು ನೀವು ಕೆಲಸ ಮಾಡಿರ್ತೀರ. ಬಟ್ ಈ ತಿಂಗಳಲ್ಲಿ ಅದಕ್ಕೆ ಎಲ್ಲೋ ಅವಮಾನ ಸಿಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ಗಮನ ಕೊಟ್ಟು ನೋಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಅಂದರೆ ಇಲ್ಲಿ ನಿಮಗೆ ಧನುಸು ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಆ ಒಂದು 3 ಪಾಯಿಂಟ್ಸು ನೆಗೆಟಿವ್ ಇದೆ, ಅದನ್ನು ನೀವು ಸ್ವಲ್ಪ ಕೇಂದ್ರೀಕರಿಸಿ ಅದಕ್ಕೆ ಒಂದು ಬರುವಂಥ ಮುನ್ಸೂಚನೆ ಇದ್ದರೆ ಅದಕ್ಕೆ ಒಳ್ಳೆಯ ಒಂದು ಮೌನವಾಗಿ ಒಳ್ಳೆಯ ಮಾರ್ಗದರ್ಶನ ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಕ್ಷೀರಾಭಿಷೇಕ ಮಾಡಿಸಿ ಮತ್ತು ಶಿವನ ಅಷ್ಟೋತ್ತರ ಆಗಿರ್ಬೋದು, ಶಿವ ಸ್ತುತಿ ಆಗಿರ್ಬೋದು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬ್ರಾಹ್ಮಣರಿಗೆ ಈ ಒಂದು ತಿಂಗಳು ಹಸಿರು ತರಕಾರಿ, ಹಸಿರು ಸೊಪ್ಪು ಇವುಗಳನ್ನು ದಾನವಾಗಿ ನೀಡಿ ನಿಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಧನುಸು ರಾಶಿಯವರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.